ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೋರೆಕಾಯಿ ಕಟ್ ಮಾಡಿ ಹೆಚ್ಚಿಟ್ಕೊಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ಈರುಳ್ಳಿನ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಸೋರೆಕಾಯಿ ಹಾಕಬೇಕಾಗತ್ತೆ. ಸೋರೆಕಾಯಿನ ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಒಂದು 5 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ಕಲಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಟ್ಟರೆ ಅದರಲ್ಲಿ ಸೋರೆಕಾಯಲ್ಲಿ ನೀರಿರುತ್ತೆ, ಹಾಗಾಗಿ ಸ್ವಲ್ಪ ಹಾಗೆ ಬೇಯುತ್ತೆ ಅದು. ಅದಾದ ನಂತರ ನಾನು ಹಾಗೆ ಪಕ್ಕದಲ್ಲಿ ಒಂದು ಮಿಕ್ಸಿಗೆ ಕಾಯಿ, ಟೊಮೆಟೊ, ಖಾರದ ಪುಡಿ ಅಂದರೆ ಸಾಂಬಾರು ಪುಡಿನ ರುಬ್ಕೋತೀನಿ. ಮತ್ತು ಇದನ್ನು ಲಿಡ್ ತೆಗೆದು ನೋಡಿದ್ರೆ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೀರು ಹಾಕಬೇಕಾಗತ್ತೆ. 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು ಮುಕ್ಕಾಲಷ್ಟು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು ಮುಕ್ಕಾಲಷ್ಟು ಬೇಯಬೇಕು. ಈಗ ಬೆಂದಿದೆ. ಇವಾಗ ನಾವು ಮಸಾಲ ಸಾಂಬಾರು ಪೌಡರು, ಟೊಮೆಟೊ ಕಾಯಿ ಹಾಕಿ ರುಬ್ಬಿದ್ದನ್ನು ಇದಕ್ಕೆ ಸಾಂಬಾರಿಗೆ ಹಾಕೋಬೇಕಾಗತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ನಾನು ಬೇಳೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಪಕ್ಕದಲ್ಲಿ, ಅದನ್ನು ಕೂಡ ಇವಾಗ ಹಾಕಬೇಕಾಗತ್ತೆ. ಸೋರೆಕಾಯಲ್ಲಿ ಕ್ಯಾಲ್ಶಿಯಮ್ ಇರೋದರಿಂದ ತುಂಬ ಒಳ್ಳೆಯದು. ಇದು ದೊಡ್ಡವರಿಗೆ, ಮಕ್ಕಳಿಗೆ, ಎಲ್ರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಇದನ್ನು ತಿಳಿ ಸಾರನ್ನ ಕೊಡ್ಬೋದು. ಸೋರೆಕಾಯಿ ತುಂಬ ಒಳ್ಳೆಯದು. ಸೋರೆಕಾಯಿ ಕಿಚಡಿ ಮಾಡಿಕೊಡ್ಬೋದು, ಸಾಂಬಾರಲ್ಲೂ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನಾನು ಒಂದು 10 ನಿಮಿಷ ಮತ್ತೆ ಬೇಯಿಸಿದ್ದೆ. ನೋಡಿ ಇವಾಗ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ಕುದಿ ಬರ್ತಾ ಇದೆ. ನೋಡಿ ರೆಡಿಯಾಗಿದೆ. ಇವಾಗ ಇದನ್ನು ಬಿಸಿ ಅನ್ನ ಮುದ್ದೆ ಜೊತೆ ತಿನ್ಬೋದು. ಪ್ಲೀಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.